ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಈ ಒಂದು ಬೆಳಗಿನ ಸಮಯದಲ್ಲಿ ಒಂದು ಸಿಂಪಲ್ ಆಗಿ ಒಂದು ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ ಅಂದ್ಕೊಂಡೆ. ಎಷ್ಟು ಜನ ಇಲ್ಲಿ ಕುಟುಂಬವಾಗಿ ಅಂದರೆ ಗಂಡ ಹೆಂಡತಿ ಜೊತೆಯಾಗಿ ಬಂದಿದ್ದೀರಾ? ತಂದೆ ತಾಯಿಗಳು ಸ್ವಲ್ಪ ನಿಮ್ಮ ಕೈ ತೋರಿಸಿ. ಓಕೆ, ದೇವರಿಗೆ ಸ್ತೋತ್ರ. ಎಷ್ಟು ಜನ ಮಕ್ಕಳಿದ್ದೀರಾ? ಮಕ್ಕಳು ಅಲ್ಲಿಬ್ರು ಅಲ್ಲಿ ಮಕ್ಕಳು. ಯವನಸ್ಥರು ಇಲ್ಲಿ ಫುಲ್ಲು ಯವನಸ್ಥರೇ ಕಾಣ್ತಾ ಇದ್ದಾರೆ. ದಯವಿಟ್ಟು ಕೈ ಎತ್ತಿ. ಎಸ್, ಅಲ್ಲಿ ಸುಂದರ್. ಓಕೆ, ಮತ್ತು ವಯಸ್ಸಾದವರು ಎಲ್ಡರ್ಸ್ ಇದ್ದಾರೆ ನಮ್ಮ ಮಧ್ಯ, ಅಜ್ಜ ಇದ್ದಾರೆ. ಸೊ ಇದನ್ನು ನೋಡುವಾಗ ನಾವು ಕುಟುಂಬವಾಗಿ ಒಂದು ಸಭೆಯಾಗಿ ದೇವರು ನಮ್ಮನ್ನು ಈ ರೀತಿಯಾಗಿ ಸೇರಿಸಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಸೊ ದೇವರು ಇವತ್ತು ವಚನವನ್ನು ನಮಗೆ ಕೊಡುವಂಥದ್ದು ಪ್ರತಿಯೊಬ್ಬರಿಗೂ, ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರೊಟ್ಟಿಗೂ ದೇವರು ಮಾತನಾಡ್ತಾನೆ. ಆ ವಚನಗಳಿಂದ ನಮ್ಮ ಜೀವಿತ ಹೇಗೆ ಒಂದು ಆಶೀರ್ವಾದದಾಯಕವಾಗಿ ದೇವರ ಒಂದು ಬಲದಲ್ಲಿ ನಾವು ನಡೀತೇವೆ ಎಂಬುದಾಗಿ ಇವತ್ತು ಕಲಿತ್ಕೊಳ್ಳೋಣ. ಎಲ್ಲರೂ ಗಮನವಿಟ್ಟು ಕೇಳಿ. ಯಾಕೆ ಅಂದರೆ ನನ್ನ ಜೀವಿತದಲ್ಲಿ ಅದು ಪರಿಣಾಮಕಾರಿಯಾಗಿ ದೇವರು ನನ್ನನ್ನು ಮುನ್ನಡೆಸ್ತಾ ಇರೋದ್ರಿಂದ ಅದು ಮಾತುಗಳು ನಿಮ್ಮ ಹೃದಯದಲ್ಲೂ ಕೂಡ ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ ನಾನು ಬಯಸುವನಾಗಿದ್ದೇನೆ. ಇದು ಪ್ರಾರ್ಥನಾ ಪೂರ್ವಕವಾಗಿ ನಾನು ಸಿದ್ಧ ಮಾಡಿಕೊಂಡು ನಿಮ್ಮ ಹತ್ತಿರ ಈ ವಚನವನ್ನು ನಾನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ದೇವರು ಮುಂದುವರೆದು ನನ್ನನ್ನು ಉಪಯೋಗಿಸಿಕೊಳ್ಳಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆಗಳಲ್ಲಿ ನನಗೋಸ್ಕರ ಪ್ರಾರ್ಥಿಸಿರಿ. ಈ ಸಮಯದಲ್ಲಿ ನಾವು ಜ್ಞಾನೋಕ್ತಿ 3ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಹಲ್ಲೆಲೂಯಾ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಇಂಗ್ಲಿಷಲ್ಲಿ ಈ ರೀತಿಯಾಗಿದೆ, ಸೊ ಯು ವಿಲ್ ಫೈಂಡ್ ಫೇವರ್ ಆ್ಯಂಡ್ ಗುಡ್ ಸಕ್ಸಸ್ ಇನ್ ದ ಸೈಟ್ ಆಫ್ ಗಾಡ್ ಆ್ಯಂಡ್ ಮ್ಯಾನ್. ಸೊ ಇಲ್ಲಿ ಗುಡ್ ಸಕ್ಸಸ್, ಎಲ್ಲರಿಗೂ ಒಂದು ಯಶಸ್ಸು ಬೇಕು ಎಂಬುದಾಗಿ ಬಯಸ್ತೇವೆ ಅಲ್ವಾ? ಎಲ್ಲರಿಗೂ ದೇವರ ದಯೆ ಬೇಕು ಎಂಬುದಾಗಿ ಎಲ್ಲರೂ ನಾವು ಬಯಸುವರಾಗಿದ್ದೇವೆ. ಈಗ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಾವು ಕೆಲಸಗಳಲ್ಲಿರುವಾಗ ನಮ್ಮ ಯಜಮಾನರ ದಯೆ ಇರಬೇಕು. ಕೆಲವ್ರಿಗೆ ಪ್ರಮೋಷನ್ ಆಗಬೇಕು, ಅದಕ್ಕೆ ಅದರ ದಯೆ ಬೇಕು ಅಂತ ಕೆಲಸಕ್ಕೆ ಹೋಗೋರು. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರೋ, ಯಾರೆಲ್ಲ ಸ್ಕೂಲ್ ಕಾಲೇಜಸ್ಗಳಿಗೆ ಹೋಗ್ತಿರೋ ವಿದ್ಯಾರ್ಥಿಗಳು, ನಿಮಗೆ ಒಂದು ಆಸೆ ಇರುತ್ತೆ, ಅವರು ಒಂದು ಸ್ವಲ್ಪ ಮಾರ್ಕ್ಸ್ ಕೊಟ್ಟರೆ, ಎವ್ರೇಜ್ ಬಂದರೆ, ಅವರ ಶಿಕ್ಷಕರ ದಯೆ ನಮ್ಮ ಮೇಲಿದ್ದರೆ ಆರಾಮ್ಸೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಅಂತ, ಹೌದಲ್ವಾ? ಇನ್ನು ನಾವು ನೋಡೋದಾದರೆ ಪ್ರತಿಯೊಂದು ಹಂತದಲ್ಲೂ ತಂದೆ ತಾಯಿಗಳಿಗೆ ಇನ್ನೊಂದು ಆಸೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಬೆಳಿಬೇಕು, ಅದಕ್ಕಾಗಿ ದೇವರ ದಯೆ ಬೇಕು ಎಂಬುದಾಗಿ, ಹೌದಲ್ವಾ? ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಗಮನಿಸುವಾಗ, ಕೆಲವರು ವ್ಯಾಪಾರದಲ್ಲಿ ಇರ್ತೀರ, ಅದಕ್ಕಾಗಿ ನಿಮಗೆ ಕಸ್ಟಮರ್ಸ್ಗಳ ಒಂದು ದಯೆ ಇರಬೇಕು. ನಾವು ಎಲ್ಲೋ ಒಂದು ಕೆಲಸಕ್ಕೆ ಹೋಗಬೇಕು, ಇಂಟರ್ವ್ಯೂಗೆ ಹೋಗಬೇಕು, ಆ ಇಂಟರ್ವ್ಯೂವರ್ಸ್ ಯಾರು ಇರ್ತಾರೋ ಅವರ ದಯೆ ಬೇಕು. ಈಗ ನಾವು ನೋಡ್ತಾ ಇದ್ದೇವೆ, ಯುದ್ಧ ಸನ್ನಿವೇಶಗಳು ನಮ್ಮ ಮುಂದೆ ಇದೆ. ಇಸ್ರಾಯೇಲ್, ಇರಾನ್, ಇಂಡಿಯಾ, ಪಾಕಿಸ್ತಾನ್ ಕೆಲವು ವಾರಗಳ ಹಿಂದೆ. ಈ ಎಲ್ಲ ಸಂಗತಿಗಳನ್ನು ನೋಡುವಾಗ ಆ ದೇಶಗಳಲ್ಲಿರುವಂಥ ನಾಯಕರುಗಳು ಏನು ಮಾಡ್ತಿದ್ದಾರೆ ಗೊತ್ತಾ? ನೀವು ನಮಗೆ ಸಪೋರ್ಟ್ ಮಾಡಿರಿ, ನಿಮ್ಮ ಬೆಂಬಲ ನಮಗೆ ಕೊಡ್ರಿ. ಈಗ ಇರಾನ್ದವರು ಎಲ್ಲ ನಿಮ್ಮ ಬೆಂಬಲ ಕೊಡ್ರಿ ಅಂತ ಭಾರತಕ್ಕೆ ಕೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಇಸ್ರಾಯೇಲರಿಗೆ ಅಮೇರಿಕಾದವ್ರು ಬೆಂಬಲ ಕೊಡ್ತಾ ಇದ್ದಾರೆ. ಹಾಗೆ ಈ ದೇಶಗಳನ್ನು ನೋಡುವಾಗಲೂ ಕೂಡ ನಿಮ್ಮ ದಯೆ ನಮ್ಮ ಮೇಲೆ ಬೇಕು, ಜನರ ದಯೆ ನಮ್ಮ ಮೇಲೆ ಬೇಕು. ಇಲ್ಲಿ ನಾವು ನೋಡುವಾಗ ನಮ್ಮೆಲ್ಲರಿಗೂ ಕೂಡ ಆ ದಯೆಯ ಒಂದು ಅವಶ್ಯಕತೆ ಇದೆ. ಆ ದಯೆ ಇರೋದ್ರಿಂದಲೇ ನಾವು ಜೀವಿಸಲಿಕ್ಕೆ ತುಂಬ ಸುಲಭವಾಗಿರುವಂಥದ್ದು. ಯಾವಾಗ ನಾವು ಈ ದಯೆಗಾಗಿ ಹಾತೊರಿತೇವೋ, ಯಾವ ಒಂದು ವಿಷಯಗಳಿಗಾಗಿ ನಾವು ಬಯಸ್ತಾ ಇರ್ತೀವೋ, ಆ ಒಂದು ದಯೆ ಸಿಕ್ಕಾಗ ನಮಗೆ ಸಂತೋಷವಾಗಿರುವಂಥದ್ದು. ಈಗ ಮದುವೆ ಆಗುವಂಥ ಯವನಸ್ಥರು, ಆ ಹುಡುಗಿಯ ತಂದೆ ತಾಯಿಗಳ ದಯೆ ಇದ್ದರೆ ನನಗೆ ತುಂಬ ಸಂತೋಷ ಅಂತ ಇರುತ್ತಲ್ವಾ? ದಯ ಖಂಡಿತವಾಗ್ಲೂ ಆ ಒಂದು ದಯೆ ಬೇಕು ಎಂಬುದಾಗಿ ಎಲ್ಲರೂ ಬಯಸ್ತೇವೆ.
ಆ ಎಲ್ಲರ ಒಂದು ದಯೆಯನ್ನು ಬಯಸುವಂಥ ಸಮಯದಲ್ಲಿ ನಮಗೆ ನಮ್ಮ ಎಲ್ಲ ಜೀವಿತದ ಕ್ಷೇತ್ರದಲ್ಲಿ ದೇವರ ದಯೆ ಎಲ್ಲದರ ಮೇಲೂ ಬೇಕು. ಮನುಷ್ಯರ ದಯೆ ಕೆಲವು ಸಂಗತಿಗಳ ಮೇಲೆ ಅಷ್ಟೇ ಸಾಕು. ಎಲ್ಲ ವಿಷಯಗಳ ಮೇಲೆ ನೀವು ಮನುಷ್ಯರ ದಯೆಯನ್ನು ಬಯಸೋದಾದರೆ ಸೋತು ಹೋಗ್ತೀರಾ. ಆದರೆ ದೇವರ ದಯೆಯನ್ನು ಎಲ್ಲ ಕ್ಷೇತ್ರದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ಕೆಲಸದ ಜೀವಿತದಲ್ಲಿ, ಎಲ್ಲೇ ಇರಲಿ, ದೇವರ ದಯೆ ಇದ್ದರೆ ಅಲ್ಲಿ ಜಯವನ್ನು ನಾವು ಕಾಣ್ತೇವೆ. ನಾವು ಮನುಷ್ಯರ ದಯೆ ಮೇಲೆ ಆತ್ಕೊಂಡ್ರೆ ಕೆಲವೊಮ್ಮೆ ಸೋತು ಹೋಗ್ತೇವೆ. ಎಲ್ಲ ಜನರ ಮುಂದೆ ನಿಮ್ಮ ಹೆಸರುಗಳು ಕೀರ್ತಿಸಲ್ಪಡಲಿ ಅಥವಾ ನಿಮ್ಮ ನಾಮ ಅದು ಒಂದು ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳಿ ಎಂಬುದಾಗಿ ಎಲ್ಲರೂ ಬಯಸ್ತೇವೆ, ಹೌದಲ್ವಾ? ಎಲ್ಲರಿಗೂ ಆಸೆ ಇರುವಂಥದ್ದು, ತಪ್ಪಲ್ಲ. ಒಳ್ಳೆಯ ಜೀವನ ನಡೆಸಬೇಕು, ಸಮಾಜದಲ್ಲಿ ಒಳ್ಳೆಯ ಹೆಸರಿರಬೇಕು, ಇದು ಪ್ರತಿಯೊಬ್ಬರಲ್ಲೂ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಸಮಯದಲ್ಲಿ ದೇವರು ಬಯಸ್ತಾ ಇರುವಂಥದ್ದು ನಾವು ಆತನ ಒಂದು ದಯೆಯನ್ನು ಹೊಂದಿಕೊಳ್ಬೇಕು ಮತ್ತು ಜೊತೆಗೆ ಮನುಷ್ಯರ ದಯೆಯನ್ನು ಕೂಡ ನಾವು ಹೊಂದಿಕೊಳ್ಬೇಕು ಎಂಬುದಾಗಿ. ಅದಕ್ಕಾಗಿ ನಾವು ನಿಜವಾಗ್ಲೂ ದೇವರ ಒಂದು ದಯೆಗಾಗಿ ಪ್ರಯಾಸ ಪಡ್ತಾ ಇದ್ದೀವ? ದೇವರೇ ನಿನ್ನ ದಯೆ ಬೇಕು ಎಂಬುದಾಗಿ ಒಂದು ಸಣ್ಣ ಪ್ರಾರ್ಥನೆ ಮೂಲಕವಾದರೂ ಕೇಳ್ತಾ ಇದ್ದೀವ? ಅನೇಕ ಸಲ ನಾವು ಪ್ರಾರ್ಥಿಸದೇ ಇರುವಾಗಲೂ ಕೂಡ ಅದ್ಭುತಗಳನ್ನು ಕಂಡಾಗ ಆತನ ಮುಂದೆ ಬಂದು ದೇವರೇ ಇದು ನೀನು ಮಾಡಿದ ಅದ್ಭುತ, ಇದು ನಿನ್ನ ದಯೆ ಎಂಬುದಾಗಿ ಹೇಳಿದ್ದೇವಾ? ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ದೇವರು ಎಲ್ಲ ಸಮಯದಲ್ಲೂ ಎಲ್ಲರಿಗೂ ಕೂಡ ಆತನ ದಯೆಯನ್ನು ಆತನು ತೋರಿಸುವ ಆತನಾಗಿದ್ದಾನೆ. ನಾವು ಮನುಷ್ಯರನ್ನು ಹಿಂಬಾಲಿಸುತ್ತಾ ಮನುಷ್ಯರ ದಯೆಗಾಗಿ ಹೋದರೆ ಕೆಲವೊಮ್ಮೆ ನಾವು ಸೋತು ಹೋಗ್ತೇವೆ. ಮನುಷ್ಯರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಲ್ದೇ ಇರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ಆತನ ದಯೆಗೆ ಪಾತ್ರರಾಗ್ತೇವೆ. ಹಾಗಾಗಿ ಆತನನ್ನೇ ನಾವು ಹಿಂಬಾಲಿಸಬೇಕು, ಆತನನ್ನೇ ಅನುಸರಿಸಬೇಕು. ಈ ಒಂದು ದಯೆಗಾಗಿ ನಾವು ಕೆಲವು ಕಾರ್ಯಗಳನ್ನು ಮಾಡಬೇಕು. ಆಗ ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ. ಇಲ್ಲಿ ಕೇವಲ ದೇವರೇ ನೀನೇ ಎಲ್ಲ ಮಾಡು ಎಂಬುದಾಗಿ ಇಲ್ಲ. ಇಲ್ಲಿ ನಾವು ಸಭೆಯಾಗಿ ಕುಟುಂಬವಾಗಿ, ಅದಕ್ಕೆ ನಾನು ಕೇಳಿದೆ, ಎಲ್ಲ ದೊಡ್ಡವರು ಸಣ್ಣವರು ಇದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ, ನನಗೂ ಅನ್ವಯಿಸುತ್ತೆ. ಸೊ ಎಲ್ಲರೂ ನಾವು ಕೆಲವು ಕಾರ್ಯಗಳನ್ನು ಮಾಡಬೇಕಾಗಿದೆ. ಕೆಲವು ಕಾರ್ಯಗಳನ್ನು ಮಾಡುವಾಗ ದೇವರು ತನ್ನ ಕಾರ್ಯಗಳ ಮೂಲಕವಾಗಿ ನಮಗೆ ಅನೇಕ ಆಶೀರ್ವಾದಗಳನ್ನು ಆತನು ಕೊಡುವಾತನಾಗಿದ್ದಾನೆ. ಅನೇಕ ಪ್ರಯೋಜನಗಳು ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಮೊದಲನೇ ಕಾರ್ಯ ನಾವು ಏನು ಮಾಡಬೇಕು ಅಂದರೆ ದೇವರ ಆಜ್ಞೆಗಳನ್ನು ನಾವು ಮನಪೂರ್ವಕವಾಗಿ ನಡೆಸುವರಾಗಬೇಕು. ಜ್ಞಾನೋಕ್ತಿ 3:1-2 ನೋಡ್ತೇವೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು. ನಾವು ಮಾಡಬೇಕಾದ ಕಾರ್ಯ ಏನು? ಆತನ ಉಪದೇಶವನ್ನು ನಾವು ಮರಿಬಾರ್ದು. ಇಲ್ಲಿ ಸೊಲೊಮೋನನು ತನ್ನ ಮಗನಿಗೆ ಈ ಒಂದು ವಚನಗಳನ್ನು ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿರುವಂಥ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ದೇವರ ಬಗ್ಗೆ ಕಲಿಸ್ಕೊಡ್ತಾ ಇದ್ದೇವೆ ಎಂಬುದಾಗಿ ನಾವು ಗಮನಿಸಬೇಕು. ಈ ಥರ ವಚನಗಳನ್ನು ದೇವರಲ್ಲಿ ನಾವು ಪ್ರತಿ ಭಾನುವಾರ ಬಂದು ಇಲ್ಲಿ ವಚನ ಕೇಳ್ತಾ ಇದ್ದೀವಲ್ವಾ? ನಾನು ಒಂದೇ ಪ್ರಾರ್ಥಿಸ್ತಾ ಇದ್ದೆ, ದೇವರೇ ಪ್ರತಿ ಭಾನುವಾರ ಬರ್ತೇವೆ, ಕೇಳಿಸ್ಕೊಳ್ತೇವೆ, ಹೋಗ್ತಾ ಇದ್ದೇವೆ, ಬಟ್ ನನ್ನ ಜೀವನದಲ್ಲಿ ಬದಲಾವಣೆ ಬೇಕು. ನಾನು ಕೇವಲ ವಚನಗಳು ಕೇಳಿಸ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ನಿಜವಾದ ಬದಲಾವಣೆ ನನ್ನ ಜೀವನದಲ್ಲಿ ಬೇಕು ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ನಿಮ್ಮ ಪ್ರಾರ್ಥನೆ ಅದಾಗಿದೆಯಾ? ಪ್ರಶ್ನೆ ಮಾಡಿಕೊಳ್ಳಿ. ಒಂದು ವೇಳೆ ಅದಾಗಿದ್ದರೆ ದೇವರಿಗೆ ಸ್ತೋತ್ರ. ಆ ಒಂದು ಬದಲಾವಣೆ ನಮ್ಮ ಜೀವಿತದಲ್ಲಿ ಖಂಡಿತವಾಗ್ಲೂ ಬೇಕು. ಬದಲಾವಣೆ ಇಲ್ಲದೆ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ದೇವರ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಾವು ಅನುಸರಿಸಿ ನಡೆಯುವಾಗ ಏನು ಆಶೀರ್ವಾದ ಇದೆ, ಏನು ಪ್ರಯೋಜನ ಇದೆ? ನಮ್ಮ ದಿನಗಳು ಹೆಚ್ಚಿಸ್ತವೆ, ನಮ್ಮ ಆಯುಷ್ಯ ವೃದ್ಧಿಗೊಳ್ಳುತ್ತೆ, ನಮಗೆ ಸುಕ್ಷೇಮ ಉಂಟಾಗುವಂಥದ್ದು. ಇದು ಆಶೀರ್ವಾದ. ನಾವು ಮಾಡಬೇಕಾದ ಕಾರ್ಯವನ್ನು ಮಾಡುವಾಗ ದೇವರ ಒಂದು ಆಶೀರ್ವಾದ ಈ ರೀತಿಯಾಗಿದೆ. ಎರಡನೇ ವಿಷಯ, ಪ್ರೀತಿ ಸತ್ಯತೆಯಲ್ಲಿ ನಾವು ಜೀವಿಸಬೇಕು. ಇಲ್ಲಿ 3-4 ವಚನಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ನಾವು ದೇವರ ದಯೆ ಮತ್ತು ಸಮ್ಮತಿಯನ್ನು ಹೇಗೆ ಪಡೆದುಕೊಳ್ಳೋದಂದರೆ ನಾವು ಪ್ರೀತಿ ಸತ್ಯತೆಗಳಲ್ಲಿ ಬೆಳೆಯೋರಾಗಬೇಕು. ಇವತ್ತೆಲ್ಲ ಹಾಡುಗಳು ಹಾಡ್ತಾ ಇದ್ವಲ್ವ, ದೇವರ ಒಂದು ಪ್ರೀತಿ, ಆತನ ಒಂದು ದಯೆಯನ್ನು ನಾವು ಹೊಗಳುವೆವು. ಎಲ್ಲ ಪರಿಸ್ಥಿತಿಗಳಲ್ಲೂ ಎಲ್ಲ ಸಂಗತಿಗಳಲ್ಲೂ ನಿನ್ನ ದಯೆಯನ್ನು ನಾವು ಹೊಗಳುವೆವು ಎಂಬುದಾಗಿ ಹಾಡುಗಳನ್ನು ಹಾಡ್ತಾ ಇದ್ವಿ. ನಿನ್ನನ್ನೇ ಆರಾಧಿಸ್ತೇವೆ ಎಂಬುದಾಗಿ. ಈ ರೀತಿ ಪ್ರೀತಿ ಸತ್ಯತೆಗಳು ಎಂಬುದಾಗಿ ನಾವು ನೋಡುವುದಾದರೆ ನಾವು ಪ್ರತಿಯೊಬ್ಬರನ್ನು
ನಾವು ಪ್ರೀತಿಸುವ ಜನರಾಗಬೇಕು, ಒಬ್ಬರಿಗೊಬ್ಬರು ಪ್ರೀತಿಸುವ ಜನರಾಗಬೇಕು. ಯಾಕೆ ಅಂತಂದರೆ ಯೇಸು ಸ್ವಾಮಿ ಆ ಪ್ರೀತಿಯ ಆಗಿದ್ದಾರೆ. ನಾವು 1 ಯೋಹಾನ 4:8 ನೋಡುವ ಹಾಗೆ ದೇವರೇ ಪ್ರೀತಿ, ದೇವರು ಪ್ರೀತಿ ಸ್ವರೂಪನು. ಆತನು ಪ್ರೀತಿ ಸ್ವರೂಪನಾಗಿರೋದ್ರಿಂದ ಆತನು ನಮಗೆ ಹೇಳ್ಕೊಡ್ತಾ ಇರೋದೇನು ಅಂತಂದರೆ ನಾವು ಆ ಒಂದು ಪ್ರೀತಿ ಸತ್ಯತೆಗಳಲ್ಲಿ ನಾವು ನಡೆಯಬೇಕು. ಪ್ರೀತಿ ಎಂಬುದಾಗಿ ನೋಡೋದಾದರೆ ಅದು ದೇವರು, ಸತ್ಯತೆ ಅದು ಯೇಸುವೇ ಆಗಿದ್ದಾರೆ. ಸೊ ಗ್ರೇಟ್ ಐ ಆಮ್, ಸೊ ಇರುವಾತನು, ಇದ್ದಾತನು, ಮುಂದೆ ಬರುವಾತನು, ಅದು ಸತ್ಯವಾಗಿದೆ. ಆ ದೇವರು ಈ ಪ್ರೀತಿ ಸತ್ಯತೆ, ಈ ವಚನಗಳನ್ನು ನೋಡಿ, ಈ ಪ್ರೀತಿ ಸತ್ಯತೆಗಳು ಜೊತೆಯಾಗೇ ಬರುವಂಥದ್ದು ಅನೇಕ ವಚನಗಳು ನಾವು ಕೀರ್ತನೆಗಳಲ್ಲಿ ಕಾಣ್ತೇವೆ. ಕೃಪೆ ಸತ್ಯತೆಗಳು, ಪ್ರೀತಿ ಸತ್ಯತೆಗಳು ಎಂಬುದಾಗಿ. ಅದು ದೇವರ ಒಂದು ಕೃಪೆ, ದೇವರ ಒಂದು ಸತ್ಯ ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವಾಗ ನಾವು ಆ ಒಂದು ದೇವರ ದಯೆಗೆ ಪಾತ್ರರಾಗ್ತೇವೆ. ಅದು ಆಗೋದು ಹೇಗೆ? ಇದು ನಿಮ್ಮ ಕೊರಳಿಗೆ ಕಟ್ಟು, ಹೃದಯದ ಹಲಿಗೆಯಲ್ಲಿ ಬರೆ ಎಂಬುದಾಗಿ ಹೇಳ್ತಾರೆ. ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4:9 ನೋಡೋದಾದರೆ ಇಲ್ಲಿ ನಾವು ತಂದೆ ತಾಯಿಗಳು ಸ್ವಲ್ಪ ಕಿವಿ ಕೊಟ್ಟು ಕೇಳುವಂಥ ವಚನಗಳಿದೆ. ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ ಮತ್ತು ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ. ನಾವು ಯಾವ ರೀತಿಯಾಗಿ ಪ್ರೀತಿಸಬೇಕು ದೇವರನ್ನ? ನಮ್ಮ ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಶಕ್ತಿಯಿಂದ ನಾವು ದೇವರನ್ನ ಪ್ರೀತಿಸುವರಾಗಬೇಕು. ಯಾಕೆ ಅಂದರೆ ಆತನು ಪ್ರೀತಿಯಾಗಿದ್ದಾನೆ. ಆತನು ನಮ್ಮನ್ನು ಪ್ರೀತಿಸಿರೋದ್ರಿಂದ ನಾವು ಪ್ರೀತಿಸುವರಾಗಬೇಕು. ಇದನ್ನು ನಾವು ನಮ್ಮ ಕೈಗೆ ಕಟ್ಟಿಕೊಳ್ಬೇಕು, ಹೃದಯದಲ್ಲಿ ನಾವು ಬರೆದುಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಾರೆ. ಅದು ಆ ರೀತಿ ನಾವು ಮಾಡುವಾಗ ನಮ್ಮ ಒಂದು ಜೀವಿತದಲ್ಲಿ ದೇವರ ದಯೆ ಬರುವಂಥದ್ದಾಗಿದೆ. ನೀವು 6ನೇ ವಚನ ನೋಡೋದಾದರೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಎಲ್ಲ ಸಮಯದಲ್ಲಿ ನಾವು ದೇವರನ್ನು ಯಾವ ರೀತಿಯಾಗಿ ಪ್ರೀತಿಸಬೇಕು ಎಂಬುದಾಗಿ ಕಲಿಸ್ಕೊಡ್ಬೇಕು. ಇದು ತಂದೆ ತಾಯಿಗಳ ಒಂದು ಜವಾಬ್ದಾರಿ. ಅದರಲ್ಲಿ ಅನೇಕರು ಆ ಜವಾಬ್ದಾರಿಯನ್ನು ಮರೆತು ಬೆಳ್ಕೊಳ್ಳಿ ಬಿಡುವಂತ ಬಿಟ್ಬಿಡ್ತಾರೆ. ಅದು ತಪ್ಪು. ಆದರೆ ದೇವರ ವಚನ ಹೇಳೋದು ಇಲ್ಲಿ ತಂದೆ ತಾಯಿಗಳು ಯಾವ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಕೊನೆಗೆ ತಂದೆಯಂದರೆ ಜವಾಬ್ದಾರರಾಗ್ತಾರೆ. ಸೊ ಎಲ್ಲವೂ ಹೆಂಡತಿಯ ಮೇಲೆ ಹಾಕಿ ಅವ್ರು ನೋಡ್ಕೊಳ್ತಾರೆ, ಮನೇಲಿದ್ದಾರೆ ಅಂತ ನೀವು ಬೇಜವಾಬ್ದಾರಿತನದಿಂದ ನಡೆದುಕೊಂಡ್ರೆ ನಮಗೆ ಅದು ಕಠಿಣವಾಗಿರುವಂಥ ಸಮಯವಾಗಿರುತ್ತೆ. ಕೊನೆಗೆ ತಂದೆ ಎಂದರೆ ಜವಾಬ್ದಾರರಾಗ್ತಾರೆ. ಹಾಗಾಗಿ ನಾವು ತುಂಬ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಎಲ್ಲ ತಂದೆ ತಾಯಿಗಳಿಗೂ ಒಂದು ಸಂತೋಷ ಆಗುತ್ತಲ್ವ, ತಮ್ಮ ಮಕ್ಕಳು ಉತ್ತಮವಾದ ಒಂದು ಅಂಕಗಳನ್ನು ಒಂದು ಎಕ್ಸಾಂಪಲ್ ತಗೊಂಡ್ರೆ, ಅಥವಾ ಬೇರೆಯವ್ರು ಯಾರೋ ನಿಮ್ಮ ಮಕ್ಕಳ ಬಗ್ಗೆ ಹೊಗಳಿದ್ರೆ ಖುಷಿ ಆಗುತ್ತಲ್ವ? ಎಲ್ಲರಿಗೂ ಆಗುವಂಥದ್ದು. ನಮಗೂ ಆ ಒಂದು ಖುಷಿ ಯಾವಾಗ ಆಗುತ್ತಲ್ಲ, ಅದು ಇನ್ನೂ ಹೆಚ್ಚಾಗಬೇಕು. ಸೊ ಆ ರೀತಿ ನಾವು ದೇವರ ವಚನಗಳಲ್ಲಿ ಅವರನ್ನು ಬೆಳೆಸುವಾಗ ಅದು ಇನ್ನೂ ಹೆಚ್ಚಿನ ಸಂತೋಷವನ್ನು ಉಂಟು ಮಾಡುವಂಥದ್ದಾಗಿದೆ. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ನಾವು ಈ ವಚನಗಳಿಂದ ಅವರನ್ನು ಎಲ್ಲ ಸಮಯದಲ್ಲೂ ನಾವು ದೇವರ ಕುರಿತಾಗಿ ಕಲಿಸಿಕೊಡ್ಬೇಕಾಗಿದೆ. 3 ಮತ್ತು 4ನೆಯ ಒಂದು ಅಂಶವನ್ನು ನೋಡೋದಾದರೆ, ಸ್ವಬುದ್ಧಿಯನ್ನೇ ಆಧಾರ ಮಾಡದೆ ದೇವರಲ್ಲಿ ನಾವು ಭರವಸೆ ಬಿಡುವರಾಗಬೇಕು ಮತ್ತು ಆತನ ಚಿತ್ತಕ್ಕೆ ನಾವು ವಿಧೇಯರಾಗುವಂಥ ಜನರಾಗಬೇಕು. ಆಗ ಏನು ಕಾರ್ಯ ನಡೆಯುತ್ತೆ ಅಂತ 5-6ನೇ ವಚನ ನೋಡಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಮ್ಮ ಮಾರ್ಗಗಳನ್ನು ಸರಾಗ ಮಾಡುವಾತನು ಆತನೇ ಆಗಿದ್ದಾನೆ. ನಾವು ಮಾಡಬೇಕಾದ ಕಾರ್ಯಗಳು ನಾವು ಸಂಪೂರ್ಣವಾಗಿ ಆತನನ್ನೇ ಅವಲಂಬಿಸಬೇಕು. ನಮ್ಮದೇ ಆದ ಯೋಚನೆಗಳು, ನಮ್ಮದೇ ಆದ ಒಂದು ಆಲೋಚನೆಗಳಲ್ಲಿ ನಾವು ನಡೆಯುವಾಗ ನಾವೇ ಸರಿ ಅಂತ ಅಂದ್ಕೊಳ್ತೇವೆ. ಆದರೆ ಅನೇಕ ಸಲ ಅದು ತಪ್ಪಾಗಿರುತ್ತೆ. ಹಾಗಾಗಿ ನಾವು ದೇವರಲ್ಲಿ ಭರವಸೆ ಬಿಡುವಂಥ ಜನರಾಗಬೇಕು. ಆಗ ಮಾತ್ರ ನಾವು ಸರಿಯಾದ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವಾಗುವಂಥದ್ದು. ನಮ್ಮ ಎಲ್ಲ ನಡವಳಿಕೆಯಲ್ಲೂ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು. ಆಗ ದೇವರು ನಮ್ಮನ್ನು ಮುನ್ನಡೆಸ್ತಾರೆ. ಆಗ ಆತನ ದಯೆಯನ್ನು ನಾವು ಹೊಂದಿಕೊಳ್ಳಿಕ್ಕೆ ಸುಲಭವಾಗುವಂಥದ್ದು. 5ನೇ ವಿಷಯ, ಕೆಟ್ಟದ್ದನ್ನು ತೊರೆದು ಬಿಟ್ಟು ನಾವು ದೇವರ ಭಯದಲ್ಲಿ ನಾವು ಜೀವಿಸಬೇಕು. ದೇವರ ಭಯ ನಮಗೆ ಇದ್ದಾಗ ಮಾತ್ರ
ನಾವು ಜ್ಞಾನವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಆ ಜ್ಞಾನ ನಮ್ಮಲ್ಲಿ ಇರುವಾಗ ನಾವು ಸರಿಯಾದ ರೀತಿ ನಡಿಲಿಕ್ಕೆ ಅದು ಸಹಾಯ ಮಾಡುವಂಥದ್ದು. ನೀನೇ ಬುದ್ಧಿವಂತನು ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವುದು. ನಾವು ಕೆಟ್ಟದ್ದನ್ನ ಇದೆ ಪಾಪ ಎಂಬುದಾಗಿ ಹೇಳೋದಾದ್ರೆ ಅದನ್ನು ತೊರೆದು ನಾವು ಜೀವಿಸುವಾಗ ನಮಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಾರ ನಮ್ಮ ಎಲುಬುಗಳಿಗೆ ಸಿಗುವಂಥದ್ದಾಗಿದೆ. ಅನೇಕ ಸಲ ನಾವು ನೋಡ್ಬೇಕಾದ್ರೆ ಕೆಲವು ಯೌವನಸ್ಥರು ಅನಾರೋಗ್ಯದಲ್ಲಿ ಬಳಲ್ತಾ ಇರ್ತಾರೆ. ಕಾರಣ ಏನು ಗೊತ್ತಾ? ಆ ಒಂದು ದೇವರಿಗೆ ತಮ್ಮ ಜೀವಿತವನ್ನ ಅರ್ಪಿಸಿಕೊಡದೇ ಇರುವಂಥದ್ದು. ಇಲ್ಲಿರುವಂಥ ಎಲ್ಲ ಯೌವನಸ್ಥರು ಈ ವಾಕ್ಯವನ್ನ ಗಮನಿಸಿ ನೋಡಿ. ನಾವು ಇನ್ನೊಂದು ವಚನ ನೋಡೋಣ, ಆದಿಕಾಂಡ 39:21. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ನಾವು ಯೋಸೇಫನ ಜೀವಿತವನ್ನು ನೋಡೋದಾದ್ರೆ ಆತನು ಆ ಒಂದು ಗುಂಡಿಯಲ್ಲಿ ತಳ್ಳಲ್ಪಟ್ಟು ಹೊರದೇಶಕ್ಕೆ ಆತನು ಆಳಾಗಿ ತೆಗೆದುಕೊಂಡು ಹೋದಾಗಿ ಕೂಡ ಆತನ ದೇವರ ಒಂದು ದರ್ಶನವನ್ನು ಆತನು ಮರಿಲಿಲ್ಲ. ಆತನ ಎಲ್ಲ ಕನಸುಗಳನ್ನು ಮೆಲುಕು ಹಾಕುತ್ತಾ ಆತನು ಜೀವಿಸ್ತಾ ಇರುವ ಸಮಯದಲ್ಲಿ ಆತನು ಪೋತಿಫರನು ಎಂಬ ವ್ಯಕ್ತಿ ಆತನನ್ನ ಸೇವಕನನ್ನಾಗಿ ತೆಗೆದುಕೊಂಡು ಹೋಗ್ತಾರೆ. ಆ ಹೋದಂಥ ಸಮಯದಲ್ಲಿ ಆತನ ಹೆಂಡತಿ ಅವನನ್ನ ಪದೇ ಪದೇ ಆತನನ್ನ ಪೀಡಿಸಿ ನನ್ನೊಟ್ಟಿಗೆ ಸಂಗಮಿಸು ಎಂಬುದಾಗಿ ವ್ಯಭಿಚಾರದಲ್ಲಿ ಬೀಳಲಿಕ್ಕೆ ಆತನನ್ನ ಆಹ್ವಾನಿಸ್ತಾ ಇರ್ತಾಳೆ. ಆದ್ರೆ ಆತನು ಏನ್ ಮಾಡ್ತಾನೆ ಗೊತ್ತಾ? ಆತನು ಒಂದು ವಚನ ಹೇಳ್ತಾನೆ ಅಲ್ಲಿ ಮುಂದೆ, ಇಂಥ ಮಹಾ ದುಷ್ಕೃತ್ಯವನ್ನ ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂಬುದಾಗಿ ಅವಳಿಗೆ ಉತ್ತರ ಕೊಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ಸೊ ಆ ರೀತಿಯಾಗಿ ಇರುವಂತ ನಮ್ಮ ಯೌವನಸ್ಥರು, ನಾವೆಲ್ಲರೂ ಬರೀ ಯೌವನಸ್ಥರು ಅಲ್ಲ, ಪ್ರತಿಯೊಬ್ಬರು ಕೂಡ ಆ ಪೋತಿಫರನ ಹೆಂಡತಿಯ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ನಾವು ದೇವರಿಗೆ ಭಯಪಟ್ಟು ಅಲ್ಲಿಂದ ಓಡಿ ಹೋಗ್ಬೇಕು. ಆ ರೀತಿ ಹೋಗುವಾಗ ದೇವರ ಒಂದು ಆರೋಗ್ಯ, ಒಂದು ಸಾರ ನಮ್ಮ ಎಲುಬಿಗೆ ಬರುವಂಥದ್ದು. ಉತ್ತಮವಾದ ಆರೋಗ್ಯ ಗಳಿಸ್ಬೇಕು ಎಂಬ ಬಯಕೆ ನಿಮ್ಮಲ್ಲಿದ್ರೆ ಕೆಟ್ಟದ್ದನ್ನ ಬಿಟ್ಟು ದೇವರ ಭಯದಲ್ಲಿ ನಾವು ಜೀವಿಸುವರಾಗಬೇಕು. ಆಗ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ. 6ನೇ ವಿಷಯ, ಯೆಹೋವನನ್ನ ಸನ್ಮಾನಿಸುವುದು, ದೇವ ಜನರನ್ನ ಸನ್ಮಾನಿಸುವುದು. ಈ ವಚನವನ್ನು ನೋಡಿ, 3ನೇ ಅಧ್ಯಾಯ 9-10. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನ ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕನಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಇಲ್ಲಿ ನಾವು ನೋಡ್ತೇವೆ ಯೆಹೋವನನ್ನ ನಾವು ಸನ್ಮಾನಿಸಬೇಕು ಎಂಬುದಾಗಿ. ನೀವು ಕೇಳ್ಬೋದು, ಅಲ್ಲಲ್ಲಿ ದೇವ ಜನರಿದ್ದಾರೆ, ಅವ್ರಿಗೆ ಯಾಕೆ ಸನ್ಮಾನಿಸ್ಬೇಕು ಅಂತ ಬರ್ದಿಲ್ವಲ್ಲ ಬ್ರದರ್ ಅನ್ಬೋದು. ಆದರೆ ನಾವು ಕಲಿತಾ ಇರುವಂಥ ವಿಷಯ ಯಾವ್ದು ಗೊತ್ತಾ? ದೇವರ ದಯೆ ಮತ್ತು ಮನುಷ್ಯರ ದಯೆ. ನಾವು ಕೇವಲ ದೇವರನ್ನ ಮಾತ್ರ ಸನ್ಮಾನಿಸಿದರೆ ಸಾಲದು, ನಾವು ಮನುಷ್ಯರನ್ನು ಕೂಡ ಸನ್ಮಾನಿಸಬೇಕು. ನಮ್ಮ ಸುತ್ತಮುತ್ತಲಿರುವಂಥ ಜನರನ್ನು ಕೂಡ ನಾವು ಸನ್ಮಾನಿಸಬೇಕು. ಯಾವ ರೀತಿ ಸನ್ಮಾನಿಸಬೇಕು? ದೇವರ ದಯೆ ನಮ್ಮ ಮೇಲೆ ಬೇಕು, ಜನರ ದಯೆ ನಮ್ಮ ಮೇಲೆ ಬೇಕು ಅಂತಂದ್ರೆ ನಮ್ಮ ಒಂದು ಆದಾಯದಿಂದ, ಬೆಳೆಯ ಪ್ರಥಮ ಫಲದಿಂದ ನಾವು ಅವರನ್ನು ಸನ್ಮಾನಿಸಬೇಕು. ನೀವು ಪ್ರಾರ್ಥಿಸಬೇಕು ಈ ವಿಷಯಕ್ಕಾಗಿ. ದೇವ್ರೆ, ನಾನು ಯಾವ ರೀತಿಯಾಗಿ ನಮ್ಮ ಒಂದು ಸಭೆಗೆ ನಾನು ಸನ್ಮಾನಿಸಬೇಕು, ನಮ್ಮ ಸಭಾ ಪಾಲಕರಾಗಿರ್ಬೋದು, ಸಭೆಯಲ್ಲಿರುವಂಥ ಜನರಾಗಿರ್ಬೋದು, ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ನೆರೆಹೊರೆಯವರಾಗಿರ್ಬೋದು, ಇವರಿಗಾಗಿ ನಾನು ಹೇಗೆ ಸನ್ಮಾನಿಸಬೇಕು ದೇವ್ರೆ ಎಂಬುದಾಗಿ ಪ್ರಾರ್ಥಿಸುವಾಗ ನಿಮ್ಮ ಆದಾಯದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರೋ, ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ನೀವು ಇದನ್ನ ಮಾಡಬೇಕಾಗಿದೆ. ಮನೆಯಲ್ಲಿರೋರು ಕೂಡ ಮಾಡ್ಬೋದು. ನೀವು ಈ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಹೃದಯದಲ್ಲಿ ಆ ಬಯಕೆ, ಆಸೆಯನ್ನು ಉಂಟು ಮಾಡ್ತಾರೆ. ನೀವು ಆತನ ದಯೆಗೆ ಪಾತ್ರರಾಗ್ತೀರಾ. ಸೊ ಕೊನೆಯದಾಗಿ ಇನ್ನೊಂದು ಅಂಶ ಏನು ಅಂದರೆ, ದೇವರು ನಮಗಾಗಿ ಆತನು ಆಸೆ ಪಡ್ತಾನೆ. ನಮಗೆ ಆ ಒಂದು ದೇವರ ದಯೆ, ಮನುಷ್ಯರ ದಯೆ ಬೇಕು ಎಂಬುದಾಗಿ ಇದೆಯೋ ಇಲ್ವೋ, ಆದರೆ ದೇವರ ಬಯಕೆ ಏನು ಗೊತ್ತಾ? ನಾವು ಆತನ ದಯೆಯನ್ನು ಹೊಂದಿಕೊಳ್ಬೇಕು ಎಂಬುದಾಗಿ. ನಾವು ಇಲ್ಲಿ ಮೇಲೆ ನೋಡಿದ ಎಲ್ಲ ಕಾರ್ಯಗಳನ್ನು ಮಾಡದೆ ಹೋದರೆ ಖಂಡಿತವಾಗ್ಲೂ ಶಿಕ್ಷೆ ಅಂತೂ ಕಾದಿರುವಂಥದ್ದೇ, ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆಗ ದೇವರು ಏನು ಮಾಡ್ತಾರೆ ಗೊತ್ತಾ? ಆತನು ನಮ್ಮನ್ನು ಗದರಿಸ್ತಾನೆ, ಆತನು ನಮ್ಮನ್ನು ಶಿಕ್ಷಿಸ್ತಾನೆ. ಕಾರಣ ಏನು ಅಂದರೆ, ನಾವು ಆತನ ದಯೆಗೆ ಪಾತ್ರರಾಗಬೇಕು ಎಂಬುದು ಒಂದೇ ಒಂದು ಬಯಕೆಯಿಂದ. ಸೊ ಆತನು ಯಾರನ್ನ ಪ್ರೀತಿಸ್ತಾನೋ ಆತನನ್ನೇ ಆತನು ಗದರಿಸುವಾತನಾಗಿದ್ದಾನೆ ಅಥವಾ ಶಿಕ್ಷಿಸುವಾತನು. ಈಗ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಗದರಿಸ್ತಾರೆ, ಶಿಕ್ಷೆ ಕೊಡ್ತಾರೆ. ಕಾರಣ ಏನು? ಅವರು ತಪ್ಪು ಮಾಡಬಾರ್ದು, ಒಳ್ಳೆಯ ರೀತಿ ನಡಿಬೇಕು, ಒಳ್ಳೆಯ ಜೀವನ ಪಡಿಬೇಕು ಎಂಬುದಾಗಿ ಶಿಕ್ಷೆ ಕೊಡ್ತಾರೆ. ಆಮೇಲೆ ಅವರು ಅತಿ ಹೆಚ್ಚಾಗಿ ಪ್ರೀತಿಸುವರಾಗಿರೋದ್ರಿಂದ ಆ ಶಿಕ್ಷೆಯನ್ನು ಕೊಡ್ತಾರೆ. ಒಂದು ವೇಳೆ ಆ ರೀತಿ ಮಾಡದೆ ಹೋದರೆ ಆ ಕಾರ್ಯ
ಅವರಿಂದ ತಪ್ಪಿ ಹೋಗುವಂಥದ್ದಾಗಿದೆ. ನಾವು ಈ ಸಮಯದಲ್ಲಿ ಈ ಎಲ್ಲ ವಿಷಯಗಳ ಮೂಲಕವಾಗಿ ಏನನ್ನ ಕಲಿತಾ ಇದ್ದೇವೆ ಅಂದರೆ, ದೇವರ ಮತ್ತು ಮನುಷ್ಯರ ದಯೆಯನ್ನ ನಾವು ಹೊಂದಿಕೊಳ್ಳುವುದು ಹೇಗೆ, ಅದರಿಂದ ಆಗುವಂಥ ಪ್ರಯೋಜನ ಕುರಿತಾಗಿ ನಾವು ತಿಳಿದುಕೊಂಡಿವಿ. ಹೌದಲ್ವಾ? ಯಾವ ಉದ್ದೇಶಕ್ಕಾಗಿ ಈ ಒಂದು ದಯೆ, ಯಾವ ಉದ್ದೇಶಕ್ಕಾಗಿ ನಾವು ಜನರ ಒಂದು ದಯೆಯನ್ನು ಹೊಂದಿಕೊಳ್ಬೇಕು? ಯಾವ ಉದ್ದೇಶಕ್ಕಾಗಿ? ನಮ್ಮೆಲ್ಲರಿಗೂ ದಯೆ ಬೇಕಲ್ವಾ? ನಮ್ಮ ಜೀವನದಲ್ಲಿ ಯಶಸ್ಸು ಬೇಕು, ಒಳ್ಳೆಯ ಉನ್ನತವಾದ ಹುದ್ದೆಗಳು ಬೇಕು, ಒಂದು ಒಳ್ಳೆಯ ಮನೆ, ಹೆಂಡತಿ, ಎಲ್ಲ ಕಾರು, ಬಂಗ್ಲೆ, ಆಸೆಗಳಿದಾವಲ್ವಾ? ಇವೆಲ್ಲ ಏನಕ್ಕೆ? ಇವೆಲ್ಲ ಒಂದು ದೇವರ ದಯೆಯಿಂದ ಬಂದಿರುವಂಥದ್ದು. ಆದರೆ ಇದೇ ನಮ್ಮ ಜೀವಿತದ ಮುಖ್ಯ ಭಾಗವಲ್ಲ. ಇದು ನಾವು ದೇವರನ್ನು ಘನಪಡಿಸುವಾಗ, ದೇವರ ನಾಮವನ್ನು ನಾವು ಸ್ತುತಿಸುವಾಗ ಈ ಎಲ್ಲವೂ ನಮಗೆ ಸಿಗುವಂಥದ್ದು ಅಷ್ಟೇ. ಆದರೆ ದೇವರ ದಯೆ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ. ದೇವರು ನಮಗೆ ಕೇಂದ್ರವಾಗಿದ್ದು ಆತನ ಉದ್ದೇಶಗಳನ್ನು ನಾವು ನೆರವೇರಿಸುವಂಥ ಜನರಾಗಬೇಕು. ಇಲ್ಲಿ ನಾವು ನೋಡ್ತೇವೆ ದೇವರ ದಯೆಯ ಉದ್ದೇಶಗಳೇನು, ದೇವರ ದಯೆಯ ಉದ್ದೇಶಗಳೇನು ಎಂಬುದಾಗಿ ನಾವು ನೋಡೋದಾದರೆ, ಇಲ್ಲಿ ನಾವು ಕೆಲವು ಉದಾಹರಣೆಗಳನ್ನು ಮತ್ತೆ ಮೆಲುಕು ಹಾಕೋಣ. ಯೋಸೆಫನ ಜೀವಿತದಲ್ಲಿ ಆದಿಕಾಂಡ 39:21 ನಾವು ನೋಡುವಾಗ ಆತನು ಹೇಗೆ ಆ ಒಂದು ಕೆಟ್ಟದ್ದನ್ನು ತೊರೆದು ಬಿಟ್ಟು ದೇವರ ಭಯದಲ್ಲಿ ಆತನು ಜೀವಿಸಿದನು. ಯಾಕೆ? ಆತನು ಸೆರೆಮನೆಗೆ ಹಾಕಿಸಲ್ಪಟ್ಟಾಗಿಯೂ ಕೂಡ ಆ ಒಂದು ಸೆರೆಮನೆ ಯಜಮಾನನ ಒಂದು ದಯೆ ಆತನ ಮೇಲೆ ಬಂತು. ಈ ದಯೆಯ ಉದ್ದೇಶ ಏನು? ಆತನು ಆ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಆ ಒಂದು ದೇಶ ಆ ಒಂದು ಬರಗಾಲ ಸಮಯದಲ್ಲಿ ಹೋಗುವಾಗ ಆತನು ಒಳ್ಳೆಯ ನಾಯಕನು, ಈತನು ಸಮಸ್ಯೆಯನ್ನು ಬಗೆಹರಿಸುವಾತನು, ದೇವರ ಉದ್ದೇಶವನ್ನು ನೆರವೇರಿಸುವಾತನು ಎಂಬುದಾಗಿ ತಿಳಿದು ಆತನನ್ನು ಆ ದೇಶದ ಪ್ರಧಾನಿಯನ್ನಾಗಿ ಮಾಡುವ ಒಂದು ಉದ್ದೇಶದಿಂದ ದೇವರ ದಯೆ ಆತನ ಮೇಲೆ ಇರುವಂಥದ್ದು. ನೀವು ಇನ್ನೊಂದು ವಚನ ನೋಡೋದಾದರೆ, 1 ಸ್ಯಾಮುವೇಲ 2:26. ಈ ಸ್ಯಾಮುವೇಲನ ಉದ್ದೇಶ ಏನು? ಸ್ಯಾಮುವೇಲನು ಯಾಕೆ ದೇವರ ದಯೆ ಮತ್ತು ಮನುಷ್ಯರ ದಯೆಯನ್ನು ಹೊಂದಿಕೊಂಡನು ಎಂಬುದಾಗಿ ನೋಡೋದಾದರೆ, ಸೌಲನು ಮತ್ತು ಆ ದಾವಿದನನ್ನು ಆತನು ಅಭಿಷೇಕ ಮಾಡುವುದಕ್ಕಾಗಿ ದೇವರು ಈತನ ಮೇಲೆ ದಯೆಯನ್ನು ಕೊಡ್ತಾರೆ. ದಾನಿಯೇಲ 1:9 ನೋಡುವ ಹಾಗೆ ಆತನು ಕಂಚುಕಿಯರ ಅಧ್ಯಕ್ಷನಲ್ಲಿ ಆತನ ದಯೆಯನ್ನು ಉಂಟು ಮಾಡ್ತಾರೆ. ಅವರೆಲ್ಲ ಬೇರೆ ಜನರು ಆ ಒಂದು ಬೇರೆ ಉನ್ನತವಾದಂಥ ಔತಣ ಅವರಿಗೆ ಸಿದ್ಧಪಡಿಸ್ತಾರೆ, ನಾನ್ ವೆಜ್ ಎಲ್ಲವೂ. ಆದರೆ ದಾನಿಯೇಲನು ಸಸ್ಯಾಹಾರವನ್ನೇ ಆತನು ಆಯ್ಕೆ ಮಾಡಿಕೊಂಡು ಎಲ್ಲರಿಗಿಂತಲೂ 10 ಪಟ್ಟು ಹೆಚ್ಚಾಗಿ ಜ್ಞಾನವಂತನಾಗಿ ಬುದ್ಧಿವಂತನಾಗಿ ಅಲ್ಲಿ ಕಾಣ್ತಾನೆ. ಯಾಕೆ? ಆ ಒಂದು ದೇಶದಲ್ಲಿ ಆತನು ಕೂಡ ಆತನನ್ನು ಗವಿಗೆ ಹಾಕ್ತಾರೆ, ಗೊತ್ತಲ್ವಾ? ಸಿಂಹದ ಗವಿಗೆ ಹಾಕಿದ್ರೂ ಕೂಡ ಆತನು ಅಲ್ಲಿ ದೇವರನ್ನ ಮರೀಲಿಲ್ಲ. ದೇವರ ಉದ್ದೇಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರೋದ್ರಿಂದ, ದೇವರ ದಯೆ ಆತನ ಮೇಲೆ ಇರೋದರಿಂದ ಆತನು ಆ ಗವಿಯಿಂದ ಹೊರಗಡೆ ಬರ್ತಾನೆ. ಆಗ ಅಲ್ಲಿರುವಂಥ ಅರಸನು ಹೇಳ್ತಾನೆ, ಆತನು ಸಾಕ್ಷಿ ಕೊಡ್ತಾನೆ, ಈತನ ದೇವರು ನಿಜವಾದ ದೇವರು, ಜೀವ ಸ್ವರೂಪನಾದ ದೇವರು, ಈತನನ್ನೇ ನಾವೆಲ್ಲರೂ ಹಿಂಬಾಲಿಸಬೇಕು, ಆತನನ್ನೇ ಆರಾಧಿಸಬೇಕೆಂಬುದಾಗಿ ಹೇಳ್ತಾರೆ. ಈ ಎಲ್ಲ ಜನರು ಯವನಸ್ಥರೆ. ಅವರು ತೀರ್ಮಾನಿಸಿದರು ನಾವು ದೇವರ ನಾಮವನ್ನು ಘನಪಡಿಸಬೇಕು ಎಂಬುದಾಗಿ. ಅವರು ಯಾವಾಗ ದೇವರ ನಾಮವನ್ನು ಘನಪಡಿಸಬೇಕೆಂಬುದಾಗಿ ತೀರ್ಮಾನಿಸುವಾಗ ದೇವರ ದಯೆ ಅವರ ಮೇಲೆ ಇಳಿದು ಬಂತು. ಸೊ ಇದು ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವ ಹಾಗೆ, ಹೊಸ ಒಡಂಬಡಿಕೆಯಲ್ಲಿ ಯೇಸುವೆ ಉತ್ತಮ ಉದಾಹರಣೆ. ತಿಮೋಥೆ, ಪೌಲ್, ಪೀಟರ್ ಇವರೆಲ್ಲರೂ ಇದ್ದಾರೆ. ಅವರು ಕೂಡ ದೇವರ ದಯೆ, ಮನುಷ್ಯರ ದಯೆಯನ್ನು ಹೊಂದಿದವರು. ಆದರೆ ನಾವು ಯೇಸುವಿನ ನೋಡುವಾಗ, ಯೇಸುವಿನ ಜೀವಿತದಲ್ಲಿ ಲೂಕ 2:52 ಈ ರೀತಿಯಾಗಿದೆ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು, ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಎಂಬುದಾಗಿ. ಸೊ ಇಲ್ಲಿ ಯೇಸು ಆತನು ಕೂಡ ದೇವರಾಗಿದ್ದನು, 100% ದೇವರು, 100% ಮನುಷ್ಯನಾಗಿದ್ದನು. ಆತನಿಗೆ ದೇವರ ದಯೆ ಮತ್ತು ಮನುಷ್ಯರ ದಯೆ ಬೇಕು ಎಂಬುದಾಗಿ ಹೇಳೋದಾದರೆ, ಇನ್ನು ನಾವೆಲ್ಲರೂ ಮನುಷ್ಯರು, ನಮಗೆ ಇನ್ನೆಷ್ಟು ದಯೆ ಬೇಕು? ಯೇಸುವಿಗೆ ಯಾಕೆ ಈ ದಯೆ ಬೇಕಾಗಿತ್ತು? ತಂದೆಯಾದ ದೇವರ ಒಂದು ದಯೆ, ಮನುಷ್ಯರ ದಯೆ ಯಾಕೆ ಬೇಕಾಗಿತ್ತು? ಆತನ ಜೀವನ ಚರಿತ್ರೆಯನ್ನು ನೀವು ನೋಡುವುದಾದರೆ ಪ್ರತಿ ಹಂತದಲ್ಲೂ ಕೂಡ ಆತನು ಜನರಿಂದ ಆವರಿಸಲ್ಪಟ್ಟಿದ್ದನು. ಆತನ ಹುಟ್ಟುವಿನಿಂದ ಆತನು ಆರೋಹಣ ಆಗುವ ಸಮಯದವರೆಗೂ ನೀವು ಗಮನಿಸೋದಾದರೆ ಪ್ರತಿ ಕ್ಷಣದಲ್ಲೂ ಆತನು ಜನರಿಂದ ಆವರಿಸಲ್ಪಟ್ಟಿದ್ದನು. ಸೊ ದೇವರ ಒಂದು ದಯೆ ಆತನ ಮೇಲೆ ಇಲ್ಲದೆ ಹೋಗಿದ್ರೆ ಆತನು ಬಂದಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆತನ ಶಿಲುಬೆಯ ಮರಣವನ್ನು ಅಪ್ಪಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ತಂದೆಯಾದ ದೇವರ ದಯೆ ಆತನ ಮೇಲೆ ಇತ್ತು. ದೇವರು ಯಾಕೆ ಆ ಉದ್ದೇಶವನ್ನು ಯೇಸುವಿನಲ್ಲಿ ಇಟ್ಟು ಕಳಿಸಿದ್ರು ಎಂಬುದಾಗಿ ನಾವು ನೋಡೋದಾದರೆ,
ನಮ್ಮ ಒಂದು ಜೀವಿತದಲ್ಲೂ ಕೂಡ ಅದು ಆಗಿರುವಂಥದ್ದು. ಎಲ್ಲರೂ ನಾವು ರಕ್ಷಣೆ ಹೊಂದಿದ್ದೇವಲ್ವಾ, ಮರು ಹುಟ್ಟನ್ನು ಹೊಂದಿದ್ದೇವಲ್ವಾ ದೇವರಿಂದ. ಯಾರೆಲ್ಲ ದೇವರಿಂದ ಮರು ಹುಟ್ಟನ್ನು ಹೊಂದಿರುತ್ತಾರೋ ಅವರು ದೇವರನ್ನು ಪ್ರೀತಿಸುವಂಥ ಜನರು ಮತ್ತು ಜನರನ್ನು ಪ್ರೀತಿಸುವಂಥ ಜನರಾಗಿರ್ತಾರೆ. ಇದನ್ನು ನಾವು ಒಂದು ಯೋಹಾನದ ಒಂದು ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ನಾವು ಪ್ರೀತಿಸುವಂಥ ಜನರಾಗಬೇಕು. ನಾವು ಒಬ್ಬರಿಗೊಬ್ಬರು ಪ್ರೀತಿಸುವಾಗ ಯೇಸು ಸ್ವಾಮಿ ಹೇಳ್ತಾರೆ ಆತನ ಶಿಷ್ಯರಿಗೆ, ಏನು ಹೇಳ್ತಾರೆ? ನಾನು ನಿಮಗೆ ಹೊಸದಾದ ಒಂದು ಆಜ್ಞೆಯನ್ನು ಕೊಡ್ತೇನೆ, ನೀವು ಒಬ್ಬರಿಗೊಬ್ಬರು ಪ್ರೀತಿಸಬೇಕು. ನೀವು ಒಬ್ಬರಿಗೊಬ್ಬರು ಪ್ರೀತಿಸುವಾಗ ಎಲ್ಲ ಜನರು ತಿಳಿದುಕೊಳ್ತಾರೆ ನೀನು ಯೇಸುವಿನ ಶಿಷ್ಯನು ಎಂಬುದಾಗಿ. ಸೊ ನಾವೆಲ್ಲರೂ ಯೇಸುವಿನ ಶಿಷ್ಯರಾಗಿರೋದರಿಂದ ಆಗಿದ್ದೀವಾ? ಪ್ರಶ್ನೆ ಮಾಡಿಕೊಳ್ಬೇಕು. ನಾವು ಹೇಳ್ಬೋದು ನಾನು ಯೇಸುವನ್ನ ನಂಬ್ತೇನೆ, ಯೇಸುವಿನ ಶಿಷ್ಯ ಎಂಬುದಾಗಿ. ಆದರೆ ನಮ್ಮಲ್ಲಿ ಆ ಪ್ರೀತಿ ಇದೆನಾ? ನಾವು ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ದೀವಾ? ನಾವು ಪ್ರೀತಿಯನ್ನು ನಾವು ಕಲಿತುಕೊಳ್ಬೇಕು. ಒಬ್ಬರಿಗೊಬ್ಬರು ನಾವು ಪ್ರೀತಿಸುವುದನ್ನು ಕಲಿತಾಗ ಮಾತ್ರ ನಾವು ಆತನ ಶಿಷ್ಯರಾಗಿ ಬೇರೆ ಜನರಿಗೆ ಕಾಣ್ಪಡ್ತೇವೆ. ಆಗ ಅವರೇ ಹೇಳ್ತಾರೆ, ಓ ಇವರು ಯೇಸುವನ್ನು ನಂಬುವಂಥ ಜನರು, ಯೇಸುವನ್ನು ಹಿಂಬಾಲಿಸುವಂಥ ಜನರು. ನಾವು ಹೋಗಿ ಅವ್ರ ಮುಂದೆ ನಾವು ಯೇಸುವನ್ನು ಹಿಂಬಾಲಿಸೋ ಜನ ಅಂತ ಹೇಳಬೇಕಾಗಿಲ್ಲ. ನಮ್ಮಲ್ಲಿರುವಂಥ ಪ್ರೀತಿ, ನಮ್ಮ ಸಭೆಗಳಲ್ಲಿ ಒಬ್ಬರು ಮಧ್ಯೆ ಇರುವಂಥ ಪ್ರೀತಿ, ಯಾಕೆ ಈ ಒಂದು ಲೈಫ್ ಗ್ರೂಪ್ ಮುಂಜಾನೆಯ ಒಂದು ಪ್ರಾರ್ಥನೆ ನಮ್ಮಲ್ಲಿ ಆ ಪ್ರೀತಿಯ ಒಂದು ಬೆಳವಣಿಗೆ ಆಗುವುದಕ್ಕಾಗಿ, ಒಬ್ಬರಿಗೊಬ್ಬರು ಪ್ರೀತಿಸುವುದಕ್ಕಾಗಿ ನಾವು ಎಲ್ಲ ಲೈಫ್ ಗ್ರೂಪ್ಗಳಲ್ಲಿ ಸೇರಿ ಬರ್ತೇವೆ. ನಮಗಾಗುವಂಥ ಕಷ್ಟಗಳನ್ನು ನಿಮಗೆ ಹಂಚಿಕೊಳ್ಳುವಾಗ, ನಿಮಗಾದ ಕಷ್ಟಗಳನ್ನು ನಮಗೆ ಹಂಚಿಕೊಳ್ಳುವಾಗ, ಅದಕ್ಕೋಸ್ಕರ ಪ್ರಾರ್ಥಿಸುವಾಗ ಬಿಡುಗಡೆಯನ್ನು ಕಾಣ್ತೇವೆ. ಆ ಕಾರಣಕ್ಕಾಗಿ ನಾವು ಒಬ್ಬರಿಗೊಬ್ಬರು ಪ್ರೀತಿಸುವರಾಗಬೇಕು. ಕಳೆದ ಒಂದು ವಾರದಲ್ಲಿ ನಾನು ಹೇಳ್ತಾ ಇದ್ದೆ, ಒಬ್ಬರ ಭಾರವನ್ನು ನಾವು ಒಬ್ಬರು ಹೊರಬೇಕು ಎಂಬುದಾಗಿ. ಆ ಕಾರ್ಯಗಳು ಎಲ್ಲಿ ನಡೀತವೆ? ಒಂದು ಲೈಫ್ ಗ್ರೂಪ್ಗಳಲ್ಲಿ ಸೇರಿ ಬರುವಾಗ, ಪ್ರಾರ್ಥನೆಗಳಲ್ಲಿ ಸೇರಿ ಬರುವಾಗ ಈ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಕೇವಲ ಇಷ್ಟೇನಾ? ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಾವು ಆತನನ್ನು ಆರಾಧಿಸುವಂಥ ಜನರಾಗಬೇಕು. ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ ನಾವು ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ದೇವೆ. ದೇವರು ನಮ್ಮಲ್ಲಿ ಇದ್ದಾನೆ ಎಂಬುದಾಗಿ ಹೇಗೆ ತಿಳಿದುಕೊಳ್ತೇವೆ? ಆತನ ಪ್ರೀತಿ ನಮ್ಮಲ್ಲಿ ಪ್ರಕಟಗೊಳ್ಳುವಾಗ, ನಾವು ಒಬ್ಬರನ್ನು ಪ್ರೀತಿಸುವಾಗ ಆ ಒಂದು ಪ್ರೀತಿಯ ಪ್ರಕಟಣೆಯಲ್ಲಿ ನಾವು ದೇವರನ್ನು ಘನಪಡಿಸುವಂಥವರಾಗಿರ್ತೇವೆ. ಆಗ ಆಗುವಂಥ ಕಾರ್ಯ ಏನು ಗೊತ್ತಾ? ನಾವು ಅನುಭವಿಸ್ತಾ ಇರುವಂಥ ಈ ರಕ್ಷಣೆ ಏನಿದೆ, ಸಂತೋಷ ಏನಿದೆ, ಇದು ಕೇವಲ ನಮಗೆ ಮಾತ್ರ ಅಲ್ಲ. ಕೊನೆಯದೊಂದು ಹಾಡು ಆಡ್ತಾ ಇದ್ವಿ, ಸುವಾರ್ತೆ ತಲುಪದ ಊರು ಇರಲೇಬಾರ್ದು, ಮತ್ತು ಇನ್ನೆಂಥ ಊರು ಇರಬೇಕು ಅಂದರೆ ಅರ್ಥ ಏನು? ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ ಒಂದು ಪ್ರದೇಶಗಳಲ್ಲೂ ಸುವಾರ್ತೆ ಸಾರಲ್ಪಡಲಿ ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆತನು ಮಾಡಿದಂಥ ಕಾರ್ಯ ಏನು? ಜನರನ್ನು ಪ್ರೀತಿಸಿದ, ಸುವಾರ್ತೆಯನ್ನು ಹೇಳಿದ, ದೇವರ ಒಂದು ರಾಜ್ಯದ ಕುರಿತಾಗಿ ಅವರನ್ನು ರಕ್ಷಣೆ ಮಾರ್ಗಕ್ಕೆ ತಂದರು. ನಾವು ಕೂಡ ಆ ರಕ್ಷಣೆ ಮಾರ್ಗದಲ್ಲಿ ಇದ್ದೇವೆ. ನಮ್ಮ ಜೀವಿತದಲ್ಲಿಯ ಉದ್ದೇಶಗಳೇನು? ದೇವರು ಯಾಕೆ ಈ ದಯೆಯನ್ನು ನಮಗೆ ಕೊಟ್ಟಿದ್ದಾನೆ? ಯಾಕೆ ನಾವು ಮನುಷ್ಯರ ದಯೆಯನ್ನು ಹೊಂದಿಕೊಳ್ಬೇಕು? ಸುವಾರ್ತೆ ಯಾರಿಗೆ ಸಾರ್ತೇವೆ ನಾವು? ಮನುಷ್ಯರಿಗೆ. ಹಾಗಾಗಿ ಮನುಷ್ಯರ ದಯೆ ನಮ್ಮ ಮೇಲೆ ಬೇಕು. ನಾವು ಮನುಷ್ಯರಿಗೆ ಸುವಾರ್ತೆ ಸಾರಲಿಲ್ಲ ಅಂತಂದರೆ ನಾವು ಹೊಂದಿರುವಂಥ ಒಂದು ಸುವಾರ್ತೆಯ ರಕ್ಷಣೆ ಪ್ರಶ್ನಾರ್ಥಕವಾಗಿರುವಂಥದ್ದು. ನಾವು ನಿಜವಾಗ್ಲೂ ರಕ್ಷಣೆ ಹೊಂದಿದ್ರೆ ಈ ಒಂದು ಭಾರ ನಮ್ಮಲ್ಲಿ ಇರಬೇಕು. ಯಾಕೆ ಅಂತಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಮತ್ತಾಯ 28:19-20 ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ ಎಂಬುದಾಗಿ. ಸೊ ದೇವರು ತನ್ನ ಶಿಷ್ಯಂದಿರಿಗೆ ಹೇಳ್ತಾ ಇದ್ದಾರೆ. ಯಾಕೆ ಈ ಒಂದು ದೇವರ ದಯೆ, ಮನುಷ್ಯರ ದಯೆ ಬೇಕು ಗೊತ್ತಾಯ್ತಾ? ನಾವು ನಿಜವಾಗ್ಲೂ ಆತನ ಶಿಷ್ಯರಾಗಿದ್ದರೆ ಈ ಒಂದು ಕಾರ್ಯವನ್ನು ನಾವು ಮಾಡುವರಾಗಿರ್ತೇವೆ. ನಾವು ಮಾಡಲೇಬೇಕು. ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ನೀವು ಅನಿಸ್ಕೊಳ್ಬೋದು, ಏನು ಸುವಾರ್ತೆ ಸಾರುವುದು ಅಷ್ಟು ಸುಲಭ ಅಲ್ಲ ಎಂಬುದಾಗಿ. ಆದರೆ ನಾನು ನಿಮಗೆ ಹೇಳ್ತೇನೆ ಅದು ಸುಲಭ ಎಂಬುದಾಗಿ. ಒಂದು ಅರ್ಥ ಆಯಿತು ನನಗೆ, ನಾನು ಅರ್ಥ ಮಾಡ್ಕೊಂಡೆ ಮೊದಲಿಗೆ ಸುವಾರ್ತೆ ಸಾರೋದು ತುಂಬ ಕಠಿಣ ಈ ಒಂದು ಕಾಲಘಟ್ಟದಲ್ಲಿ ಎಂಬುದಾಗಿ. ಆದರೆ ಒಂದು ಅಂಶ ಏನು ಅಂದರೆ ನಾವು ಒಬ್ಬರಿಗೊಬ್ಬರು ಪ್ರೀತಿಸುವುದರ ಮೂಲಕವಾಗಿ ಆ ಒಂದು ಸುವಾರ್ತೆ ಕಾರ್ಯವನ್ನು ನಾವು ಮಾಡಬಹುದಾಗಿದೆ. ಎಲ್ಲಿ ಒಬ್ಬರಿಗೊಬ್ಬರು ನಾವು ಪ್ರೀತಿಸ್ತೇವೋ ಅಲ್ಲಿ ಭಯ ಇರೋದಿಲ್ಲ. ಎಲ್ಲಿ ಭಯ ಇರುತ್ತೋ ಅಲ್ಲಿ ಯಾವಾಗಲೂ ಒಂದು ದುಗುಡ, ಒಂದು ಅಂಜಿಕೆ, ಯಾವಾಗಲೂ ಏನೋ ಆಗುತ್ತೆ ಅನ್ನೋ ಭಯದಲ್ಲೇ ಅದು ಇದ್ಬಿಡುತ್ತೆ. ಆದರೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಭಯ ಇರೋದಿಲ್ಲ. 1 ಯೋಹಾನ 4ನೇ ಅಧ್ಯಾಯವನ್ನು ಹೋಗಿ ಓದಿ,
ಅಲ್ಲಿ ನಿಮಗೆ ಅರ್ಥವಾಗುತ್ತೆ. ಎಲ್ಲಿ ದೇವರ ಪ್ರೀತಿ ಇರುತ್ತೋ ಅಲ್ಲಿ ಖಂಡಿತವಾಗ್ಲೂ ಒಂದು ಧೈರ್ಯ ಇರುತ್ತೆ. ನಾವು ಸುವಾರ್ತೆಯನ್ನು ಸಾರಲಿಕ್ಕೆ ಸಿದ್ಧರಾಗ್ತೇವೆ. ಯಾಕೆ ನಾನು ಈ ವಚನಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೇನೆ ಅಂದರೆ, ನಾವು ಪ್ರಾರ್ಥಿಸ್ತಾ ಇದ್ದೇವೆ, ದೇವ್ರೆ ಈ ಒಂದು ನಾರ್ತ್ ಬೆಂಗಳೂರು ಪಟ್ಟಣವನ್ನು ನಮಗೆ ಕೊಟ್ಟಿದ್ದೀಯಾ, ಇಲ್ಲಿ ನ್ಯೂ ಲೈಫ್ ಫೆಲೋಶಿಪ್ ಯಲಹಂಕ ಸಭೆಯಾಗಿ ನಮ್ಮನ್ನು ಇಲ್ಲಿ ಸ್ಥಾಪಿಸಿದ್ದೀಯಾ, ನಮ್ಮ ಜೀವಿತದ ಉದ್ದೇಶಗಳೇನು, ಯಾಕೆ ನಾವು ಕೇವಲ ಇಲ್ಲಿ ಜನರನ್ನು ಗುಂಪು ಹಾಕ್ಕೊಂಡು ಏನೋ ಜನರು ಜಾಸ್ತಿ ಬರ್ತಿದ್ದಾರೆ ಅಂತ ತೋರಿಸ್ಕೊಳ್ಳಕ ಅಲ್ಲ, ನಾವೆಲ್ಲರೂ ಒಂದು ಉದ್ದೇಶದಿಂದ ಕರೆಯಲ್ಪಟ್ಟಿದ್ದೇವೆ. ಈ ಒಂದು ನಾರ್ತ್ ಬೆಂಗಳೂರು ಪಟ್ಟಣವನ್ನು ನಾವು ಪರಿಣಾಮಕಾರಿಯಾಗಿ ಮುಟ್ಟಬೇಕು ಎಂಬುದಾಗಿ ಹೇಳೋದಾದರೆ ಈ ಒಂದು ಸುವಾರ್ತೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗಿರೋದ್ರಿಂದ ಆ ಒಂದು ಸುವಾರ್ತೆ ಕಾರ್ಯವನ್ನು ನಾವು ತೆಗೆದುಕೊಂಡು ಹೋಗೋರಾಗಬೇಕು. ಒಂದು ಅಂಶ, ಎಲ್ಲಿ ನಾವು ಪ್ರೀತಿಯಿಂದ ಇರ್ತೇವೋ ಖಂಡಿತವಾಗ್ಲೂ ಅವ್ರು ಯಾರೋ ಬಿಲೀವರ್ಸೋ ನಾನ್ ಬಿಲೀವರ್ಸೋ ಯಾರೇ ಇರ್ಬೋದು, ಖಂಡಿತವಾಗ್ಲೂ ಅವರು ದೇವರ ಪ್ರೀತಿಗೆ ಅವರ ಮೊಣಕಾಲುಗಳು ಬಾಗುತ್ತೆ. ಅವರ ಬಾಯಿ ಉಚ್ಚರಿಸುತ್ತೆ, ಏಸುವೆ ದೇವರು, ಏಸುವೆ ನನ್ನ ಒಡೆಯನು ಎಂಬುದಾಗಿ. ಆ ರೀತಿಯ ಕಾರ್ಯಗಳು ಯಾವಾಗ ನಡೆಯುತ್ತೆ ಗೊತ್ತಾ? ನಾವು ಒಬ್ಬರಿಗೊಬ್ಬರು ಪ್ರೀತಿಸುವುದರಿಂದ. ನಾವು ಒಬ್ಬರಿಗೊಬ್ಬರು ಪ್ರೀತಿಸದೇ ಇರೋದರಿಂದ ನಾವು ಸ್ವಾರ್ಥ ಸಾರಲಿಕ್ಕೆ ಭಯಪಡ್ತಾ ಇದ್ದೇವೆ. ಭಯಪಡೋ ಅವಶ್ಯಕತೆ ಇಲ್ಲ. ಪೌಲನು ಹೇಳ್ತಾ ಇದ್ದಾನೆ ಒಂದು ಕಡೆಗೆ, ನಾನು ಜೀವಿಸೋದು ಯೇಸುವಿಗಾಗಿ, ಸತ್ತರೂ ಆತನಿಗಾಗಿಯೇ, ಬದುಕಿದರೂ ಆತನಿಗಾಗಿಯೇ. ಎಲ್ಲಿಂದ ಬಂತು ಆ ಧೈರ್ಯ ಆತನಿಗೆ? ಆತನು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿ, ಆ ದೃಢವಾದ ವಿಶ್ವಾಸ, ಆತನ ಬಾಯಿಯಿಂದ ಆ ಮಾತುಗಳು ಹೊರಡುವಂತಾಯಿತು. ಇವತ್ತು ನೀವು ಅದಕ್ಕಾಗಿ ಸಿದ್ಧರಾಗಿದ್ದೇವಾ? ಯೇಸುವೆ, ನಾವು ಬದುಕಿದರೂ ನಿನಗಾಗಿಯೇ, ಸತ್ತರೂ ನಿನಗಾಗಿಯೇ, ಈ ಸುವಾರ್ತೆಯನ್ನು ನಾನು ತೆಗೆದುಕೊಂಡು ಹೋಗ್ತೇನೆ ದೇವ್ರೆ ಎಂಬುದಾಗಿ ಹೇಳುವಂಥ ಜನರು ನಾವು ಆಗಿದ್ದೇವಾ? ಯಾಕೆ ಅಂದರೆ ನಮ್ಮ ಜೀವಿತದಲ್ಲಿ ಒಬ್ಬರು ಪ್ರಾರ್ಥಿಸಿ ಯಾರೋ ಬಂದು ಸುವಾರ್ತೆಯನ್ನು ಸಾರಿದ್ದಾರೆ. ನೆನಪಿಸ್ಕೊಳ್ಳಿ, ನಾನು ಮೈಸೂರಲ್ಲಿರುವಾಗ ಒಬ್ಬರು ವ್ಯಕ್ತಿ ಬಂದು ದೇವರ ಸುವಾರ್ತೆಯನ್ನು ಸಾರಿದ್ರು. ಏಸು ನಿಜವಾದ ದೇವರು, ಆತನು ನಿನ್ನ ಜೀವಿತಕ್ಕೆ ಉದ್ದೇಶಗಳನ್ನು ಇಟ್ಟಿದ್ದಾನೆ. ನಿನ್ನ ಜೀವಿತವನ್ನು ಆತನಿಗೆ ಅರ್ಪಿಸಿಕೊಡುವಾಗ ಖಂಡಿತವಾಗ್ಲೂ ನೀನು ಆಶೀರ್ವದಿಸಲ್ಪಡ್ತೀಯ, ದೇವರ ಉನ್ನತವಾದ ಯೋಚನೆಗಳಲ್ಲಿ ಭಾಗಿಯಾಗ್ತೀಯ ಎಂಬುದಾಗಿ ಏಸು ಸ್ವಾಮಿ ಯಾವ ರೀತಿಯಾಗಿ ಈ ಲೋಕಕ್ಕೆ ಬಂದನು, ಆತನು ಶಿಲುಬೆಯ ಮರಣವನ್ನು ಅಪ್ಪಿದನು ಎಂಬುದಾಗಿ ಅವರು ತಿಳಿಸ್ಕೊಡ್ತಾ ಇದ್ರು. ತಂದೆಯಾದ ದೇವರು ಆತನ ಮಗನಾದ ಯೇಸುವನ್ನು ಅತಿಯಾಗಿ ಪ್ರೀತಿಸಿರುವುದರಿಂದ ಆತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ರು. ಯಾವ ಉದ್ದೇಶಕ್ಕಾಗಿ? ಇರುವಂಥ ಜನರು ಪಾಪದಲ್ಲಿ, ಅವರು ನರಕದಲ್ಲಿ ಹೋಗ್ತಾ ಇದ್ರು, ಅವರನ್ನು ಬಿಡುಗಡೆ ಮಾಡುವ ಒಂದೇ ಒಂದು ಉದ್ದೇಶಕ್ಕಾಗಿ ಯೇಸುವನ್ನು ಕಳುಹಿಸಿಕೊಟ್ರು. ಆದರೆ ಯೇಸು ಸ್ವಾಮಿ ಆತನು ಪವಿತ್ರಾತ್ಮನಿಂದ ಬಲದಿಂದ ತುಂಬಿಸಲ್ಪಟ್ಟವನಾಗಿ ಎಲ್ಲ ಕಡೆಗೂ ಸಂಚರಿಸಿ ಸುವಾರ್ತೆಯನ್ನು ಹೇಳ್ತಾರೆ. ಸುವಾರ್ತೆ ಹೇಳುವ ಸಮಯದಲ್ಲಿ ಸೈತಾನನಿಂದ ಬಳಲಿದವರು, ಅನೇಕ ರೋಗದಲ್ಲಿರುವವರು, ಕಣ್ಣಿಲ್ಲದವರು, ಕುರುಡರು, ಕುಂಟರು ಎಲ್ಲರಿಗೂ ಅದ್ಭುತಗಳನ್ನು ಮಾಡ್ತಾರೆ. ಅದ್ಭುತಗಳನ್ನು ಮಾಡುವ ಸಮಯದಲ್ಲಿ ಆತನಿಗೆ ಪರಿಸಾಯರು, ಸದ್ದುಕಾಯರು ವಿರೋಧವಾಗಿ ಬರ್ತಾರೆ. ನಾವು ಹೇಳಿದ್ನಲ್ಲ, ನಾವು ಎಲ್ಲ ಜನರ ಮಧ್ಯದಲ್ಲಿ ಎಲ್ಲರ ದಯೆಯನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅನೇಕ ಜನರು ವಿರೋಧವಾಗಿ ಬರ್ತಾರೆ. ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವರ ದಯೆ. ದೇವರ ದಯೆ ಇರುವಾಗ ನಾವು ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಯೇಸು ಸ್ವಾಮಿ ಆ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇರುವ ಸಮಯದಲ್ಲಿ ಸದ್ದುಕಾಯರು, ಪರಿಸಾಯರು, ಯಹೂದಿಗಳು ಮಾಡ್ತಾರೆ? ಆತನನ್ನು ಶಿಲುಬೆಗೆ ಹಾಕ್ತಾರೆ. ಶಿಲುಬೆಗೆ ಹಾಕಿದ ಮೇಲೆ ಆತನು ತಂದೆಯ ಪ್ರೀತಿಗೆ ಒಳಗಾಗಿರೋದ್ರಿಂದ, ತಂದೆಯ ಒಂದು ದಯೆ ಆತನ ಮೇಲೆ ಇರುವುದರಿಂದ 3ನೇ ದಿನದಲ್ಲಿ ಆತನು ಎದ್ದು ಆತನು ತನ್ನ ಶಿಷ್ಯರ ಬಳಿಗೆ ಬರ್ತಾನೆ. ಆತನ ಶಿಷ್ಯರ ಬಳಿಗೆ ಬಂದು ಆತರೊಟ್ಟಿಗೆ ಊಟವನ್ನು ಆತನು ಮಾಡ್ತಾನೆ. ಆತನೇ ನಮ್ಮ ನ್ಯಾಯಾಧಿಪತಿ ಆಗಿದ್ದಾನೆ. ಯೇಸು ಸ್ವಾಮಿ ಆ ಒಂದು ನ್ಯಾಯಾಧಿಪತಿ ಆಗಿರೋದ್ರಿಂದ ಜೀವಿಸುವವರಿಗೂ ಮತ್ತು ಸತ್ತವರಿಗೂ ಆತನು ನ್ಯಾಯಾಧಿಪತಿಯಾಗಿ ಮುನ್ನಡೆಸ್ತಾನೆ. ಯಾರೆಲ್ಲ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರು ನಿತ್ಯ ಜೀವವನ್ನು ಪಡೆಯುವಂಥವರಾಗಿದ್ದಾರೆ. ಯಾರೆಲ್ಲ ಯೇಸುವನ್ನು ನಂಬುವುದಿಲ್ವೋ ಅವರು ನಿತ್ಯ ನರಕಕ್ಕೆ ಹೋಗುವವರಾಗಿರ್ತಾರೆ. ಸೊ ಇವತ್ತು ನಾವು ತೀರ್ಮಾನಿಸಬೇಕು, ಯಾಕೆ ನಮಗೆ ಈ ಎಲ್ಲ ಆಶೀರ್ವಾದಗಳು, ದೇವರ ದಯೆ, ಮನುಷ್ಯರ ದಯೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳೋದಾದರೆ ಕೇವಲ ನಾವು ಸಂತೋಷವಾಗಿ ಇರಲಿಕ್ಕೆ ಅಷ್ಟೇ ಅಲ್ಲ, ಅದು ನಮ್ಗೆ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಆದರೆ ನಿಜವಾದ ನಮ್ಮ ಒಂದು ಉದ್ದೇಶ ಏನು ದೇವರ ರಾಜ್ಯದಲ್ಲಿ ಅಂದರೆ ಆತನ ಸುವಾರ್ತೆಯನ್ನು ತೆಗೆದುಕೊಂಡು ಅನೇಕ ಜನರಿಗೆ ಸಾರುವಂಥದ್ದು. ಇವತ್ತು ಹಾಡಿದ ಹಾಡಿನ ಹಾಗೆ ಸುವಾರ್ತೆ ತಲುಪದ ಊರು ಎಲ್ಲೂ ಇರಬಾರ್ದು. ಅವರಿಗೆ ನಾನು ಹೇಳಿಲ್ಲ ಈ ಹಾಡು ನೀವು ತಗೊಳ್ಳಿ ಎಂಬುದಾಗಿ. ದೇವರಾತ್ಮನ ಉದ್ದೇಶವಾಗಿ ಅವರ ಹೃದಯದಲ್ಲಿ ಹಾಕಿ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಹಾಡುಗಳು. ನಾನು ಅವರಿಗೆ ಹೇಳಿಲ್ಲ, ಪಾಸ್ಟರ್ ಕೂಡ ಹೇಳಿಲ್ಲ,
ಅವರ ಪ್ರಾರ್ಥನಾ ಪೂರ್ವಕವಾಗಿ ಅವರು ಸಿದ್ಧವಾಗಿ ಬಂದಂಥ ಹಾಡುಗಳವು. ಸೊ ಹಾಗಾಗಿ ನಾನು ನಂಬುವನಾಗಿದ್ದೇನೆ, ದೇವರು ಈ ಒಂದು ಸ್ವಾರ್ಥಿಯ ಉದ್ದೇಶಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ. ನಾವಿರುವಂಥ ಪ್ರದೇಶಗಳಲ್ಲಿ ನಾರ್ತ್ ಬೆಂಗಳೂರು ಪಟ್ಟಣವನ್ನು ನಾವು ಪರಿಣಾಮಕಾರಿಯಾಗಿ ನಾವು ಅವರ ಮೇಲೆ ಸ್ವಾರ್ಥಿನ ಸಾರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಭಯ ಪಡಬೇಡಿ, ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಒಬ್ಬರಿಗೊಬ್ಬರು ನಾವು ಬೆಳೆಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.